ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಕಾಂಗ್ರೆಸ್ ನಾಯಕ ದಿವಂಗತ ಡಿ ಸುಧಾಕರ್ ತಮ್ಮ ಕುಟುಂಬಕ್ಕೆ ಬಿಟ್ಟು ಹೋದ ಆಸ್ತಿ ಎಷ್ಟು ಗೊತ್ತಾ? ಚಿನ್ನ, ಜಮೀನು ಎಷ್ಟಿದೆ, ಕಾರುಗಳು ಯಾವುವು, ಎಲ್ಲವನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಕೊನೆವರೆಗೂ ನೋಡಿ. ಬ್ಯಾಂಕ್ಗಳಲ್ಲಿದೆ 53 ಲಕ್ಷ ಹಣ. ಡಿ ಸುಧಾಕರ್ ವಿವಿಧ ಬ್ಯಾಂಕ್ ಅಕೌಂಟ್ಗಳಲ್ಲಿ 53.85 ಲಕ್ಷ ಹಣ ಹೊಂದಿದ್ರು. ಇದರಲ್ಲಿ 37 ಲಕ್ಷದ ಫಿಕ್ಸ್ಡ್ ಡೆಪಾಸಿಟ್ ಕೂಡ ಸೇರಿದೆ. 40 ಗ್ರಾಂ ಚಿನ್ನ, 213 ಕೆಜಿ ಬೆಳ್ಳಿ. ಡಿ ಸುಧಾಕರ್ ಬಳಿ 40 ಗ್ರಾಂ ಚಿನ್ನ ಇತ್ತು. ಇದರ ಮೌಲ್ಯ 2 ಲಕ್ಷ ಅಂತ ಘೋಷಿಸಿಕೊಂಡಿದ್ರು. ಜೊತೆಗೆ ಬರೋಬ್ಬರಿ 213 ಕೆಜಿಯಷ್ಟು ಬೆಳ್ಳಿಯ ವಸ್ತುಗಳಿದ್ವು. ಇದರ ಮೌಲ್ಯ 1.70 ಕೋಟಿ ಅಂತ ಘೋಷಿಸಿಕೊಂಡಿದ್ರು. 2 ಕೋಟಿ ಮೌಲ್ಯದ ಷೇರು. ಡಿ ಸುಧಾಕರ್ ವಿವಿಧ ಕಂಪನಿಗಳಲ್ಲಿ 2.10 ಕೋಟಿ ಮೌಲ್ಯದ ಷೇರು ಹೊಂದಿದ್ರು. ಈ ಪೈಕಿ ಚಳ್ಳಕೆರೆಯ 7 ಹಿಲ್ಸ್ ಪ್ರಾಪರ್ಟೀಸ್ ನಲ್ಲಿ 50 ಲಕ್ಷ, ಎಂಸಿಐ ಬೆಂಗಳೂರು ಚಿಟ್ಸ್ ನಲ್ಲಿ 32 ಲಕ್ಷ, ಬೆಂಗಳೂರಿನ ಇಂಟರ್ ಕಾಂಟಿನೆಂಟಲ್ ಫಾರೆಕ್ಸ್ ಪ್ರೈವೇಟ್ ಲಿಮಿಟೆಡ್ ನಲ್ಲಿ 25 ಲಕ್ಷದ ಷೇರು ಮುಂತಾದವುಗಳು ಸೇರಿವೆ. ಬಿಎಂಡಬ್ಲ್ಯೂ ಸೇರಿದಂತೆ 3 ಕಾರು. ಡಿ ಸುಧಾಕರ್ ಹೆಸರಲ್ಲಿ 53 ಲಕ್ಷದ ಬಿಎಂಡಬ್ಲ್ಯೂ, 8 ಲಕ್ಷದ ಟೊಯಾಟಾ ಇನೋವಾ ಮತ್ತು 4 ಲಕ್ಷದ ಪೋಲೋ ಕಾರುಗಳಿದ್ವು. ಎಷ್ಟು ಎಕರೆ ಜಮೀನಿದೆ ಗೊತ್ತಾ? ಡಿ ಸುಧಾಕರ್ ಹೆಸರಲ್ಲಿ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ಮತ್ತು ಬೆಂಗಳೂರಿನಲ್ಲಿ ಒಟ್ಟು 8 ಎಕರೆ ಕೃಷಿ ಜಮೀನಿದೆ. ಇವುಗಳ ಒಟ್ಟು ಮೌಲ್ಯ 7.88 ಕೋಟಿ ಅಂತ ಘೋಷಿಸಿಕೊಂಡಿದ್ರು. 25 ಸೈಟು, ಕೋಟಿ ರೇಟು. ಡಿ ಸುಧಾಕರ್ ಚಿತ್ರದುರ್ಗ, ಬೆಂಗಳೂರು ಮತ್ತು ಧಾರವಾಡ ಜಿಲ್ಲೆಗಳಲ್ಲಿ ಒಟ್ಟು 25 ಕೃಷಿಯೇತರ ಸೈಟುಗಳನ್ನ ಹೊಂದಿದ್ರು. ಇವುಗಳ ಒಟ್ಟು ಮೌಲ್ಯ 10.76 ಕೋಟಿ ಅಂತ ಘೋಷಿಸಿಕೊಂಡಿದ್ರು. ಒಂದು ಮನೆ ಕೋಟಿ ಬೆಲೆ. ಡಿ ಸುಧಾಕರ್ ಬೆಂಗಳೂರಿನಲ್ಲಿ ಒಂದು ಮನೆ ಹೊಂದಿದ್ರು. ಇದರ ಮೌಲ್ಯ 2.88 ಕೋಟಿ ಅಂತ ಘೋಷಿಸಿಕೊಂಡಿದ್ರು. 1.34 ಕೋಟಿಯ ಎಲ್ಐಸಿ ಪಾಲಿಸಿ. ಡಿ ಸುಧಾಕರ್ ಹೆಸರಲ್ಲಿ 1.34 ಕೋಟಿಯ ಎಲ್ಐಸಿ ಪಾಲಿಸಿ ಇದೆ. ಕೊಟ್ಟಿದ್ರು 90 ಕೋಟಿ ಅಡ್ವಾನ್ಸ್. ಡಿ ಸುಧಾಕರ್ ವಿವಿಧ ವ್ಯಕ್ತಿ ಮತ್ತು ಕಂಪನಿಗಳಿಗೆ ಬರೋಬ್ಬರಿ 90 ಕೋಟಿ ರೂಪಾಯಿ ಅಡ್ವಾನ್ಸ್ ಅಥವಾ ಸಾಲ ಕೊಟ್ಟಿದ್ರು. ಈ ಪೈಕಿ 7 ಹಿಲ್ಸ್ ಡೆವಲಪರ್ಸ್ ಅಂಡ್ ಟ್ರೇಡರ್ಸ್ ಗೆ ಕೊಟ್ಟಿರೋ 44 ಕೋಟಿ, ಶಿರಾದ 7 ಹಿಲ್ಸ್ ಪ್ರಾಪರ್ಟೀಸ್ ಗೆ ಕೊಟ್ಟಿರೋ 10 ಕೋಟಿ ಮುಂತಾದವುಗಳು ಸೇರಿವೆ. ಎಲ್ಲ ಆಸ್ತಿಪಾಸ್ತಿ ಸೇರಿಸಿದ್ರೆ ಎಷ್ಟಾಗುತ್ತೆ? ಡಿ ಸುಧಾಕರ್ ಹೆಸರಲ್ಲಿರೋ ಎಲ್ಲ ಆಸ್ತಿಪಾಸ್ತಿಗಳನ್ನ ಒಟ್ಟು ಸೇರಿಸಿದ್ರೆ ಬರೋಬ್ಬರಿ 118 ಕೋಟಿ ಆಗುತ್ತೆ. ಇಷ್ಟು ಆಸ್ತಿಯನ್ನ ತಮ್ಮ ಕುಟುಂಬಕ್ಕೆ ಬಿಟ್ಟು ಹೋಗಿದ್ದಾರೆ. ಅಂದ್ಹಾಗೆ ಸುಧಾಕರ್ ಹೆಸರಲ್ಲಿ 2008ರಲ್ಲಿ ಇದ್ದಿದ್ದು 10 ಕೋಟಿ ಆಸ್ತಿ. 2013ರಲ್ಲಿ ಅದು 22 ಕೋಟಿಗೆ ಜಂಪ್ ಆಯ್ತು. 2018ರಲ್ಲಿ 32 ಕೋಟಿಗೆ ಏರಿಕೆ ಕಾಣ್ತು. 2023ರಲ್ಲಿ ಬರೋಬ್ಬರಿ 118 ಕೋಟಿ ಆಯ್ತು. ಕೋಟಿ ಆಸ್ತಿ ಇದ್ರೂ ಸಾಲ ಬಾಕಿ. 118 ಕೋಟಿ ಆಸ್ತಿ ಹೊಂದಿರೋ ಡಿ ಸುಧಾಕರ್ 104 ಕೋಟಿ ಸಾಲ ಬಾಕಿ ಉಳಿಸಿಕೊಂಡಿದ್ರು. ಈ ಪೈಕಿ ವಿವಿಧ ಬ್ಯಾಂಕ್ಗಳಿಗೆ ಕೊಡ್ಬೇಕಿರೋ 9.23 ಕೋಟಿ, ಕಾಮಧೇನು ಎಂಟರ್ಪ್ರೈಸಸ್ ಗೆ ಕೊಡ್ಬೇಕಿರೋ 18 ಕೋಟಿ, ಮಂಜುನಾಥ್ HB ಎಂಬುವರಿಗೆ ಕೊಡ್ಬೇಕಿರೋ 9 ಕೋಟಿ ಮುಂತಾದವುಗಳು ಸೇರಿವೆ. ಆದಾಯ ಎಷ್ಟಿತ್ತು, ಪಿಂಚಣಿ ಎಷ್ಟಿರುತ್ತೆ? ಸುಧಾಕರ್ ತಮ್ಮ ವಾರ್ಷಿಕ ಆದಾಯ 13,21,000 ಅಂತ ಘೋಷಿಸಿಕೊಂಡಿದ್ರು. ಅಂದ್ರೆ ತಿಂಗಳಿಗೆ ಸರಾಸರಿ 1,10,10,000, ದಿನಕ್ಕೆ 3,600 ಆಗುತ್ತೆ. ಅಂದ್ಹಾಗೆ ಇವರು MLA ಆಗಿದ್ರಿಂದ ಇವರ ಕುಟುಂಬಕ್ಕೆ ಸರ್ಕಾರದಿಂದ ಪೆನ್ಷನ್ ಅಥವಾ ಪಿಂಚಣಿ ಬರುತ್ತೆ. ಪ್ರತಿ ತಿಂಗಳು ಕನಿಷ್ಠ 75,000ದಿಂದ ಗರಿಷ್ಠ 1 ಲಕ್ಷ ರೂಪಾಯಿ. ಸೋ ಫ್ರೆಂಡ್ಸ್, ಇದಿಷ್ಟು ಡಿ ಸುಧಾಕರ್ ಬಿಟ್ಟು ಹೋದ ಆಸ್ತಿ ಎಷ್ಟು, ಚಿನ್ನ, ಜಮೀನು ಎಷ್ಟು, ಕಾರುಗಳು ಯಾವುವು ಅನ್ನೋದು ಸೇರಿದಂತೆ ಹಲವು ವಿಚಾರಗಳನ್ನ ತಿಳಿಸಿಕೊಡೋ ಪ್ರಯತ್ನ. ಧನ್ಯವಾದ.